ನಮಸ್ಕಾರ ಫ್ರೆಂಡ್ಸ್, ನೋಡ್ರಿ SSP ಸ್ಕಾಲರ್ಶಿಪ್ 2026ರಲ್ಲಿ ಪೆಂಡಿಂಗ್ ಸ್ಟೇಟಸ್ ಇದ್ರೆ ಈ 3 ಸ್ಟೆಪ್ಸ್ ಮಾಡಿದ್ರೆ ಹಣ ನಿಮ್ಮ ಖಾತೆಗೆ ಖಂಡಿತ ಬರುತ್ತೆ ಫ್ರೆಂಡ್ಸ್. ನೋಡ್ರಿ SSP ಸ್ಕಾಲರ್ಶಿಪ್ 2026ರಲ್ಲಿ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಸ್ಟೇಟಸ್ ಇದ್ರೆ ಕೂಡಲೇ ಈ 3 ಹಂತಗಳನ್ನು ಚೆಕ್ ಮಾಡಿಕೊಡ್ರಿ. ಕರ್ನಾಟಕದಲ್ಲಿ SSP ಯೋಜನೆಯು ಲಕ್ಷಾಂತರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೆಂಬಲ ನೀಡುತ್ತಿದೆ. ಆದರೆ ಅರ್ಜಿ ಅನುಮೋದನೆಯಲ್ಲಿ ಸಣ್ಣ ತಪ್ಪುಗಳು ಅಥವಾ ದಾಖಲೆಗಳ ಕೊರತೆಯಿಂದ ಹಣ ಪೆಂಡಿಂಗ್ ಆಗಿ ಉಳಿಯುತ್ತಿವೆ. ನನ್ನ ಅರ್ಜಿ ಎಲ್ಲಿದೆ, ಸಿಲುಕಿದೆ ಎಂದು ತಿಳಿಯದೆ ತಿಂಗಳುಗಳು ಕಳೆಯುತ್ತಿವೆ. ನೋಡ್ರಿ, ನಿಮ್ಮದು ಪೆಂಡಿಂಗ್ ಆಗಿ ಉಳಿದಿದ್ರೆ ಮತ್ತು ನಿಮ್ಮದು ಅಪ್ಲಿಕೇಶನ್ ಎಲ್ಲಿ ಸಿಲುಕೈತೆ ಅಂತ ಎಲ್ಲರೂ ಚೆಕ್ ಮಾಡ್ಕೋಬಹುದು. ನೋಡ್ರಿ, ಹಂತ 1 ಸ್ಟೆಪ್ 1 ಅಲ್ಲಿ ಕಾಲೇಜು ಪ್ರಿನ್ಸಿಪಾಲ್ ಅನುಮೋದನೆ ಖಚಿತಪಡಿಸಿ. ನೋಡ್ರಿ, ನಿಮ್ಮ ಅರ್ಜಿ ನೇರವಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗುವುದಿಲ್ಲ. ಮೊದಲು ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ ಗುಮಾಸ್ತರು ಅದನ್ನು ಅನುಮೋದಿಸಬೇಕು. ಕಾಲೇಜಿಗೆ ಭೇಟಿ ನೀಡಿ ಅಥವಾ ಫೋನ್ ಮಾಡಿ ನನ್ನ SSP ಅರ್ಜಿ ಫಾರ್ವರ್ಡ್ ಆಗಿದೆಯಾ ಎಂದು ಒಂದ್ಸಲ ಚೆಕ್ ಮಾಡಿಕೊಡ್ರಿ. ಅನುಮೋದನೆ ಆಗದಿದ್ದರೆ ಪ್ರಿನ್ಸಿಪಾಲ್ ಅವರಿಗೆ ವಿನಂತಿಸಿ. ಇದು ಸಾಮಾನ್ಯವಾಗಿ 2-3 ದಿನಗಳಲ್ಲಿ ಮುಗಿಯೋ ಕೆಲಸ. ಅನೇಕ ವಿದ್ಯಾರ್ಥಿಗಳು ಈ ಹಂತವನ್ನು ಮರೆತು ಬಿಡ್ತಾರೆ. ಇದನ್ನು ಮೊದಲು ಪರಿಶೀಲಿಸಿ. ಫಸ್ಟ್ ಸ್ಟೆಪ್, ನಿಮ್ಮ ಪ್ರಿನ್ಸಿಪಾಲ್ ನಿಮ್ಮದು ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿದಾರಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಡ್ರಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ ಈ ಅಟೆಸ್ಟೇಷನ್ ಮತ್ತು ದಾಖಲೆಗಳು ಸರಿಯಾಗಿವೆ ಎಂದು ಚೆಕ್ ಮಾಡಿಕೊಡ್ರಿ. ಅಧಿಕಾರಿಗಳು ಅರ್ಜಿ ತಡೆಹಿಡಿಯುವ ಮುಖ್ಯ ಕಾರಣ ದಾಖಲೆಗಳ ಕೊರತೆ. ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಹಿಂದಿನ ವರ್ಷದ ಅಂಕಪಟ್ಟಿ ಮತ್ತು ಇತರ ದಾಖಲೆಗಳು ಸರಿಯಾಗಿ ಈ ಅಟೆಸ್ಟೇಷನ್ ಆಗಿವೆ ಎಂದು SSP ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಪರಿಶೀಲಿಸಿ. ನೋಡಿರಿ, ನಿಮ್ಮದು SSP ಲಾಗಿನ್ ಪಾಸ್ವರ್ಡ್ ಹಾಕ್ಬಿಟ್ಟು ಚೆಕ್ ಮಾಡಿಕೊಡ್ರಿ. ಅರ್ಜಿ ಅಪ್ಲಿಕೇಶನ್ದಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಹಾಕಿದ್ದೀರಿ ಅಂತ. ಅದಾದಮೇಲೆ ತಪ್ಪಾಗಿದ್ರೆ ಕೂಡಲೇ ಸರಿಪಡಿಸಿ. ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರೋದು ಅತ್ಯಂತ ಮುಖ್ಯ. ಇದು ಸರಿಯಾಗಿಲ್ಲದಿದ್ದರೆ ಹಣ ಬರುವುದಿಲ್ಲ. ನೋಡಿ, ಆಧಾರ್ ಮತ್ತು ಬ್ಯಾಂಕ್ ಖಾತೆ ಎರಡು ಲಿಂಕ್ ಆಗಿರಬೇಕು. ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ಗೆ. ಇನ್ ಕೇಸ್ ಬ್ಯಾಂಕ್ ಲಿಂಕ್ ಆಗಿರಲಿಲ್ಲ ಅಂದ್ರೆ ನಿಮ್ಮದು ಹಣ ಬರುವುದಿಲ್ಲ ಫ್ರೆಂಡ್ಸ್. ನೋಡ್ರಿ, ಸ್ಟೆಪ್ 3 ನೋಡೋದಾದ್ರೆ ತಾಲೂಕು ಕಚೇರಿಗೆ ಭೇಟಿ ನೀಡಿ. ನೋಡ್ರಿ, ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ 1 ತಿಂಗಳಿಗಿಂತ ಹೆಚ್ಚು ಕಾಲ ಪೆಂಡಿಂಗ್ ಎಂದು ತೋರಿಸುತ್ತಿದ್ರೆ ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಥವಾ BCM ಕಚೇರಿಗೆ ಖುದ್ದು ಭೇಟಿ ನೀಡಿ. ನೋಡ್ರಿ, ಇನ್ ಕೇಸ್ ನಿಮ್ಮದು ಪೆಂಡಿಂಗ್ ಅಂತ ಇನ್ನೂ ತೋರಿಸಿದ್ರೆ 1 ತಿಂಗಳ ಮ್ಯಾಲ 1-2 ತಿಂಗಳಾಗಿದ್ರು ನಿಮ್ಮದು ಪೆಂಡಿಂಗ್ ಅಂತ ತೋರಿಸಿದ್ರೆ ನೋಡ್ರಿ, ಸಮಾಜ ಕಲ್ಯಾಣ ಇಲಾಖೆ ಭೇಟಿ ನೀಡಿ ಅಥವಾ BCM ಆಫೀಸಿಗೆ ಭೇಟಿ ನೀಡಿ ಚೆಕ್ ಮಾಡ್ಕೊಡ್ರಿ. ಯಾವ ಥರ ಚೆಕ್ ಮಾಡ್ಕೊಡ್ದು ಅಂದ್ರೆ SSP ಅರ್ಜಿಯ ಪ್ರಿಂಟೌಟ್, ಕಾಲೇಜಿನ ದೃಢೀಕರಣ ಪತ್ರ ಮತ್ತು ಎಲ್ಲ ದಾಖಲೆಗಳನ್ನು ತಗೊಂಡು ಚೆಕ್ ಮಾಡೋಕೆ ಹೋಗ್ರಿ. ನೋಡ್ರಿ, ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನು ಸಿಸ್ಟಮ್ನಲ್ಲಿ ನೋಡಿ ತಕ್ಷಣವೇ ಅನುಮೋದಿಸುತ್ತಾರೆ. ನನ್ನ ಹಣ ತಿಂಗಳುಗಳಿಂದ ಬಂದಿಲ್ಲ, ದಯವಿಟ್ಟು ನೋಡಿ ಎಂದು ವಿನಂತಿಸಿದರೆ ಬಹುತೇಕ ಸಂದರ್ಭಗಳಲ್ಲಿ ಸಮಸ್ಯೆ ಬಗೆಹರಬಹುದು. ನಿಮ್ಮದು ಎಲ್ಲನೂ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಅವ್ರಿಗೆ ಚೆಕ್ ಮಾಡೋಕೆ ಕೇಳಿ. ಅವ್ರ ಸಿಸ್ಟಮ್ದಾಗ ಚೆಕ್ ಮಾಡಿಕೊಂಡು ನಿಮ್ದು ಏನು ಅಂತ ಚೆಕ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನೋಡ್ರಿ, ನಿಮ್ಮ ಸ್ಟೇಟಸ್ ಅರ್ಥವೇನು? ನೋಡ್ರಿ, ಪೆಂಡಿಂಗ್ ಆಟ್ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಇದ್ರೆ ಅಧಿಕಾರಿಗಳ ಅನುಮೋದನೆ ಬಾಕಿ ಅಂತ ಅರ್ಥ. ತಾಲೂಕು ಅಥವಾ ಜಿಲ್ಲಾ ಕಚೇರಿಗೆ ಭೇಟಿ ನೀಡಬೇಕಾಗತ್ತಾ. ಪುಷ್ ಟು ಇ ಗವರ್ನೆನ್ಸ್ ಅಂದ್ರೆ ಹಣ ಪಾವತಿಗೆ ಸಿದ್ಧ, 15ರಿಂದ 20 ದಿನಗಳಲ್ಲಿ ಖಾತೆಗೆ ಬರುತ್ತದೆ ಅಂತ ಅರ್ಥ. ಆಧಾರ್ ನಾಟ್ ಸೀಡೆಡ್ ಅಂತ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ, ಬ್ಯಾಂಕ್ಗೆ ಹೋಗಿ NPCI ಮ್ಯಾಪಿಂಗ್ ಮಾಡಿಸಬೇಕಾಗತ್ತೆ. ರಿಜೆಕ್ಟೆಡ್ ಬೈ ಆಫೀಸರ್ ಅಂತ ಇರುತ್ತೆ, ಅರ್ಜಿ ತಿರಸ್ಕೃತ, ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ತಪ್ಪಾದ ದಾಖಲೆಗಳನ್ನು ಸರಿಪಡಿಸಿ ಮರು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೋಡ್ರಿ, ಬ್ಯಾಂಕ್ ಖಾತೆಗೆ DBT NPCI ಮ್ಯಾಪಿಂಗ್ ಆಗಿಲ್ಲದಿದ್ರೆ ಪುಷ್ ಟು ಗವರ್ಮೆಂಟ್ಸ್ ಇದ್ರೂ ಸಹ ಹಣ ಬರುವುದಿಲ್ಲ. ಸೊ ಬ್ಯಾಂಕ್ ಮ್ಯಾನೇಜರ್ ಬಳಿ NPCI ಮ್ಯಾಪಿಂಗ್ ಮಾಡಿ ಕೊಡಿ ಎಂದು ಸ್ಪಷ್ಟವಾಗಿ ಕೇಳ್ರಿ. ಸೊ ನೋಡ್ರಿ, ವಿದ್ಯಾರ್ಥಿಗಳಿಗೆ ಸಲಹೆ ಏನಂದ್ರೆ ರಿಸಲ್ಟ್ ಅಥವಾ ಸ್ಕಾಲರ್ಶಿಪ್ ಸಮಸ್ಯೆಯಲ್ಲಿ ಒಂಟಿಯಾಗಿ ಬಯಸಬೇಡಿ. ಕಾಲೇಜ್ ಕ್ಲರ್ಕ್ ಅಥವಾ ಪ್ರಿನ್ಸಿಪಾಲ್ ಅವರನ್ನು ಸಂಪರ್ಕಿಸಿ. ತಾಲೂಕು ಕಚೇರಿಗೆ ಹೋಗುವಾಗ ಸ್ನೇಹಿತರೊಂದಿಗೆ ಹೋಗಿ ಅರ್ಜಿ ಸ್ಟೇಟಸ್ ಪ್ರತಿದಿನ ಚೆಕ್ ಮಾಡುತ್ತೀರಿ. SSP ಅಧಿಕೃತ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಡ್ರಿ. ಡೈಲಿ SSP ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡಿಕೊಡ್ರಿ ಸ್ಟೇಟಸ್ ಯಾವ ರೀತಿ ಇದೆ ಅಂತ. ನಿಮ್ಮ ಸ್ಕಾಲರ್ಶಿಪ್ ಹಣ ಬರುವುದು ನಿಮ್ಮ ಶಿಕ್ಷಣದ ಭವಿಷ್ಯಕ್ಕೆ ಮುಖ್ಯ. ಸಣ್ಣ ತಪ್ಪುಗಳಿಂದ ಹಣ ತಡವಾಗುವುದನ್ನು ತಪ್ಪಿಸಿ. ಹಿಂದೆ ಕಾಲೇಜಿಗೆ ಹೋಗಿ ಅಥವಾ ತಾಲೂಕು ಕಚೇರಿಗೆ ಭೇಟಿ ನೀಡಿ ನಿಮ್ಮ ಹಣ ತ್ವರಿತವಾಗಿ ಬರುವಂತೆ ಮಾಡಿ. ಶುಭವಾಗಲಿ. ಧನ್ಯವಾದಗಳು. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ.